ಡಾಕ್ಟರ್ ಮೇಲೆ ಹೇಳ್ಬೇಕು ಮತ್ತೆ ಹಿಂಗ ಹಾಕಿದ್ರೆ ಹೆಂಗ ಅಂತ. ಇನ್ನು ಬೇರೆ ಹೇಳಕ್ ಬರಕಲ್ಲ. ಮತ್ತೆ ನಾವು ಕೂಡ್ರಿದ್ದಂಗ ಅವ್ರು ಹಾಕಿದ ಆಶಂತ ಮನೆಗೆ ಹೋಗ್ತದೆ. ಅವ್ರಿಗೆ ತಿಳ್ಕೊಬೇಕೆಲ್ಲ ಹೆಂಗ ಎತ್ತಾಗಂಬದು. ರೇಟ್ ಬಾರ ಆಗ್ಬಾರ್ದು. ಇದ್ದಿದ್ದ ಅವಾಗ ತಂದು ಅವಾಗ ಹಾಕ್ಬೇಕು. ಮತ್ತೆ ಹಿಂಗಾದ್ರೆ ಏನ್ ಮಾಡ್ತೀವಿ? ಬಡವ್ರ ಬಗ್ರು ತಂದಿರ್ತವ. ಸಾಲ ಸೋಲ ಮಾಡಿ ಹೆಂಗ ನೋಡ್ತಾರಂತ ಬಂದಿರ್ತವ. ಮತ್ತೆ ಹಂಗ ಮಾಡ್ಬಾರ್ದು ಅವ್ರು. ಇವಾಗ ಇಸ ಅದ್ರ ನೋಡಿರೋದಲ್ಲ ನಾವು. ಇಸ ಕಲ್ಸಿರ ಅನ್ನೋದು ಗೊತ್ತಿಲ್ಲ. ಹಾಕ್ರಿ ಅಂತೀವಿ ಅಷ್ಟೇ. ಏನೈತೆ ಇಂಜೆಕ್ಷನ್ ಹಾಕ್ಬೇಕಂದ್ರೆ ಹಾಕ್ತೀವಿ. ಹಾಕ್ಸಂತೀವಿ ಓದ್ತೀವಿ. ಮನೆಗೆ ಒಂದು ಸ್ವತಃ ಗೊತ್ತಿಲ್ಲ. ಸಾಯ್ಬಾರ್ದು, ಬೇಸಿರ್ಬೇಕು. ಇವೆಂತ ಇಂಜೆಕ್ಷನ್ ಹಾಕ್ಯಾರೋ ಎಂತ ಗ್ಲೂಕೋಸ್ ಹಾಕ್ಯಾರೋ ಅಂತ ಅಂತಿದೀವಿ ನಾವು. ಈ ಯಾರ ಮೇಲೆ ಮಾಡ್ಬೇಕು ಸರ್ ನಾವು? ಪಾಪ ಡಾಕ್ಟರ್ ನಾವೇನು ಕಾಲೇಜ್ ಕಳ್ಸಿದ್ವಿ ನಾವು ಹಾಕಿವಿ ಅಂತಾರ. ಯಾರ ಮೇಲೆ ಮಾಡ್ಬೇಕು? ಇವಾಗ ಡಾಕ್ಟರ್ನಿಗೆ ನಮ್ಗೆ ಅನುಮಾನ ಡಾಕ್ಟರ್ ಮೇಲೆ. ಇವಾಗ ಅವ್ರು ನಂಬೋದು ಸೊಬ್ಬರು ಅಂತಾರೆ. ಮತ್ತೆ ಅವ್ರು ಕಳ್ಸಿದ್ದು ಅಲ್ಲಿದ್ದು ನಾವು ಮಾಡ್ತಾ ಇದೀವಿ ಅಂತ ಅವರು ಡಾಕ್ಟರ್ ಮೇಲೆ ಹೇಳ್ಬೇಕು ಮತ್ತೆ ಹಿಂಗ ಹಾಕಿದ್ರೆ ಹೆಂಗ ಅಂತ. ಇನ್ನು ಬೇರೆ ಹೇಳಕ್ ಬರಕಲ್ಲ. ಮತ್ತೆ ನಾವು ಕೂಡ್ರಿದ್ದಂಗ ಅವ್ರು ಹಾಕಿದ ಆಶಂತ ಮನೆಗೆ ಹೋಗ್ತದೆ. ಅವ್ರಿಗೆ ತಿಳ್ಕೊಬೇಕೆಲ್ಲ ಹೆಂಗ ಎತ್ತಾಗಂಬದು. ಅಷ್ಟೇ ಮತ್ತೆ ಹಿಂಗ್ ಮಾಡ್ಬಾರ್ದು ಇನ್ನೊಂದ್ಸಲ ಅಂತ ಹೇಳ್ಬೇಕು. ಬೇಸ್ ನೋಡ್ಕೋಬೇಕು ಅಂತ. ರೇಟ್ ಬಾರ ಆಗ್ಬಾರ್ದು. ಇದ್ದಿದ್ದ ಅವಾಗ ತಂದು ಅವಾಗ ಹಾಕ್ಬೇಕು. ಮತ್ತೆ ಹಿಂಗಾದ್ರೆ ಏನ್ ಮಾಡ್ತೀವಿ? ಬಡವ್ರ ಬಗ್ರು ತಂದಿರ್ತವ. ಸಾಲ ಸೋಲ ಮಾಡಿ ಹೆಂಗ ನೋಡ್ತಾರಂತ ಬಂದಿರ್ತವ. ಮತ್ತೆ ಹಂಗ ಮಾಡ್ಬಾರ್ದು ಅವ್ರು. ವಿಷಯ ಇದ್ರೆ ಏನ್ ಮಾಡೋದು? ಅವ್ರು ಹಾಕಿದಾಗ ನಮಗೆ ಇದಾಗದ. ಇವಾಗ ಇಸ ಅದ್ರ ನೋಡಿರೋದಲ್ಲ ನಾವು. ಇಸ ಕಲ್ಸಿರ ಅನ್ನೋದು ಗೊತ್ತಿಲ್ಲ. ಹಾಕ್ರಿ ಅಂತೀವಿ ಅಷ್ಟೇ. ಏನೈತೆ ಇಂಜೆಕ್ಷನ್ ಹಾಕ್ಬೇಕಂದ್ರೆ ಹಾಕ್ತೀವಿ. ಹಾಕ್ಸಂತೀವಿ ಓದ್ತೀವಿ. ಮನೆಗೆ ಒಂದು ಸ್ವತಃ ಗೊತ್ತಿಲ್ಲ. ಡಾಕ್ಟ್ರ್ ಏನ್ ಸರ್ ಹಿಂಗ್ ಮಾಡಿರಿ, ಇದೆಲ್ಲ ಹಿಂಗ ಹಾಕಿರಲ್ಲ ಇಂಜೆಕ್ಷನ್ ಸತ್ತೋದಿಲ್ಲ ಅಂತ ಹೇಳ್ತೀವಿ ನಾವು. ಪಾಪ ಅನ್ಸಕತ್ತೈತಿ. ಹಿಂಗ ಆಗ್ಬಾರ್ದಾಗಿತ್ತು ಅಂತೇಳಿ ಅನ್ಸಕತ್ತೈತಿ. ಆ ಮಕ್ಳು ಮತ್ತೆ ನೆಕ್ಸ್ಟ್ ಯಾರು ನೋಡ್ಕೊಂತಾರ ಈಗ ಸಣ್ಣ ಪಾಪುನ ಅಂತೇಳಿ ಬಹಳ ನೋವು. ನಾವು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿ ಬಂದಿರ್ತೀವಿ ಚೆನ್ನಾಗಿ ನೋಡ್ತಾರಂತ. ಮತ್ ಇವಾಗ ಅವ್ರು ನಾವೇನ್ ಮಾಡಕ್ಕಾಗತ್ತೆ? ಅಲ್ಲಿಂದ ಗ್ಲೂಕೋಸ್ ಅವಿ ಕೊಟ್ಟಿದ್ದೀವಿ ನಾವು ಹಾಕಿದೀವಿ ಅಂತ ಹೇಳ್ತಾರ. ಮತ್ತೆ ನಮ್ ಕಷ್ಟಕ್ಕೆ ನಾವೇ ಸುಮಾರು ವರ್ಷಗಳಿಂದ ವರ್ಷ 5,000 ಹೆರಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಹೋದ ವರ್ಷ ಹತ್ತೇ ವರ್ಷ ಒಂದು ನಮಗೆ ಮರಣ ಹೊಂದಿರತಕ್ಕಂಥ ಬೇರೆ ಎಲ್ಲ ಗುಣಮುಖರಾಗಿ ಹೋಗಿರ್ತಾರೆ. ಈ ವರ್ಷ ಈವನ್ ಏಪ್ರಿಲಿಂದ ಅಕ್ಟೋಬರ್ಗೆ ಯಾವುದೇ ರೀತಿಯಾಗಿ ತಾಯಿ ಮರಣ ಸಂಭವಿಸೋದಿಲ್ಲ. ಆದರೆ ಈ ನವೆಂಬರಲ್ಲಿ ಒಂದು ದುರದೃಷ್ಟವಶಾತ್ ಅಂತಲೇ ಹೇಳಬೇಕು, ಅನ್ಫಾರ್ಚುನೇಟ್ ಇವೆಂಟ್. ಸೊ ಅದಕ್ಕೆ ಆಲ್ರೆಡಿ ಈ 4 ಔಟ್ ಆಫ್ 7 ಜನದಲ್ಲಿ 4 ಮರಣ ಹೊಂದಿದ್ದಾವೆ. ನಿನ್ನೆ ಒಂದಾಗಿದೆ. ಸೊ ಅದಕ್ಕೆ ಯಾವುದಕ್ಕಂತ ತನಿಖೆ ಆಗಿದೆ, ಕೂಲಂಕಷವಾಗಿ ತನಿಖೆಯನ್ನು ಮಾಡಿದ್ದಾರೆ. ಅದು ರಿಪೋರ್ಟು ಸದ್ಯದಲ್ಲೇ ಬರಲಿದೆ. ಸೊ ನಾವು ಆದರೆ ಅದಾದ ತಕ್ಷಣ 12ನೇ ತಾರೀಕಿಂದ ನಾವು ಏನು ಬೇಕು ಮುಂದಾಗ್ರತೆ ತಗೊಂಡು ಅಂದಿನಿಂದ ಜನರಿಗೆ ಯಾವುದೇ ರೀತಿ ಭಯ ಪಡ್ದಂಗೆ ಡೈಲಿ ನಾವು 8ರಿಂದ 10 ಕೇಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 15 ದಿವಸದಲ್ಲಿ 120 ಕೇಸ್ ಮಾಡಿದ್ದೀವಿ ನಾವು. ಸೊ ಜನರು ಆತಂಕ ಪಡೋದು ಬೇಕಾಗಿಲ್ಲ. ಆಸ್ಪತ್ರೆ ಯಥಾಸ್ಥಿತಿಗೆ ಬರ್ತಾ ಇದೆ. ನಾನು ಮೀಡಿಯಾದಲ್ಲಿ ಕೂಡ ಕೇಳ್ಕೊಳ್ಳೋದಷ್ಟೇ, ಜನರಿಗೆ ಧೈರ್ಯ ಕೊಡಬೇಕು. ಯಾಕಂದರೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ವೆರಿ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಡೆತ್ ಆಗಿದೆ ಅಂದರೆ ಭಯ ಪಡ್ತಾರೆ. ಆಸ್ಪತ್ರೆಗೆ ಹೋಗೋದಕ್ಕೆ ಸ್ವಲ್ಪ ಹಿಂಜರಿಬೋದು. ಆ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಆಲ್ರೆಡಿ ಸನ್ನದ್ಧವಾಗಿದೆ. ಎಲ್ಲ ರೀತಿಯಿಂದ ಸೇವೆ ಕೊಡೋದಕ್ಕೂ ರೆಡಿಯಾಗಿದೆ. ಅಲ್ಲಿ ನಾವು ಕೊಡ್ತಾನೆ ಇದ್ದೀವಿ, ಆಪ್ರೇಷನ್ಸು ಮಾಡ್ತಾ ಇದ್ದೀವಿ, ಡೆಲಿವರೀಸು ಆಗ್ತಾ ಇದೆ. ಇದಕ್ಕೆ ಆತಂಕ ಪಡೋದು ಬೇಕಾಗಿಲ್ಲ. ಆ ತನಿಖೆ ಆಗಿದೆ, ಅದು ಸರ್ಕಾರದಿಂದ ವರದಿ ಬರುತ್ತೆ. ಬಂದ ನಂತರ ಡೆಫಿನೆಟ್ಲಿ ಸ್ಪಷ್ಟವಾಗಿ ಏನಂತ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಎಷ್ಟು ಸಾವು ಒಪ್ಪಿದ್ದಾರೆ ಸರ್? ಇಲ್ಲಿ 2 ಆಗಿತ್ತು ಟೋಟಲ್. ಈಗ 4, ನಿನ್ನೆ ಒಂದು 5 ಆಗಿದೆ ಈ ಇನ್ಸಿಡೆಂಟ್ ಇಂದ. ಇನ್ನು ಬೇರೆ ಉಳ್ತಕ್ಕಂಥವ್ರು 3-4 ಜನ ರಿಕವರಿ ಆಗಿದ್ದಾರೆ. ನಾರ್ಮಲ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ.